ಭಕ್ತಿಯ ಭಂಡಾರ ಶರಣಗುರು ಬಸವೇಶ್ವರ. ಬಸವಣ್ಣನವರನ್ನು ಮೊದಲನೆಯದಾಗಿ ಧಾರ್ಮಿಕ ಕ್ರಾಂತಿ ಹರಿಕಾರಕನಾಗಿ ಗುರುತಿಸಲಾಗುತ್ತದೆ. ಬಸವಣ್ಣನವರ ಕ್ರಾಂತಿಯ ಮೂಲ ಬೇರುಗಳು ಇರುವುದು ಆಧ್ಯಾತ್ಮ, ವೈಚಾರಿಕ ಧಾರ್ಮಿಕತೆ ಹಾಗೂ ಭಕ್ತಿಯಲ್ಲಿ. ಬಸವಣ್ಣ ಕ್ರಾಂತಿಯೋಗಿ ಹೇಗೋ ಹಾಗೇ ಭಕ್ತಿ ಭಂಡಾರಿಯೂ ಹೌದು. ಸಾಮಾನ್ಯವಾಗಿ ಭಕ್ತಿ ಮತ್ತು ಕ್ರಾಂತಿ ವಿರುದ್ಧ ದಿಕ್ಕಿನತ್ತ ಸಾಗುವ ಸಂಗತಿಗಳು ಎಂಬುವ ತಿಳುವಳಿಕೆ ಇದೆ. ಏಕೆಂದರೆ ಭಕ್ತಿ ಇರುವಲ್ಲಿ ವಿಚಾರಕ್ಕೆ ಅವಕಾಶವಿರುವುದಿಲ್ಲ. ಭಕ್ತಿ ಎಂದರೆ ಶರಣಾಗತಿ. ಶರಣಾಗತರಾದವರ ಪ್ರಶ್ನಿಸುವ ಗೋಜಿಗೆ ಹೋಗುವುದಿಲ್ಲ. ವಿಚಾರ ಮಾಡದೆ, ಪ್ರಶ್ನೆ ಎತ್ತದೆ ಕ್ರಾಂತಿ ಸಂಭವಿಸುವುದು ಹೇಗೆ? ಅದಕ್ಕೆ ಬಸವಣ್ಣ ವಿಶಿಷ್ಟವಾಗಿ ನಿಲ್ಲುವರು. ಬಸವಣ್ಣ ಏಕಕಾಲಕ್ಕೆ ಕ್ರಾಂತಿಕಾರಿಯೂ ಭಕ್ತಿ ಭಂಡಾರಿಯೂ ಆಗಿದ್ದವರು. ಅವರಿಗೆ ಭಕ್ತಿ ಇದ್ದುದು ತಾವು ರೂಪಿಸಿಕೊಂಡ ಧರ್ಮದಲ್ಲಿ, ತಾವು ಸೃಷ್ಟಿಸಿಕೊಂಡ ಇಷ್ಟಲಿಂಗದಲ್ಲಿ, ತಾವು ಒಡನಾಡಿದ ಕೂಡಲ ಸಂಗಮ ದೇವನಲ್ಲಿ. ಯಾರು ಭಕ್ತಿಯನ್ನಿಡಲು ಬೇರೆ ಯಾರನ್ನು ಯಾವುದನ್ನು ಅವಲಂಬಿಸದೆ ಸ್ವತಂತ್ರರಾಗಿರುತ್ತಾರೋ, ಯಾರು ತಮ್ಮನ್ನು ಅರಿತುಕೊಂಡು ತಮ್ಮೊಳಗಿನ ಭಗವಂತನಲ್ಲಿ ಭಕ್ತಿ ಇರಿಸುತ್ತಾರೋ, ಸುತ್ತಮುತ್ತಲಿನ ಪ್ರತಿಯೊಂದರಲ್ಲೂ ಭಗವಂತನನ್ನೇ ಕಾಣಬಲ್ಲರೋ ಅವರು ವಿಚಾರವಂತರು ಆಗುತ್ತಾರೆ. ಏಕೆಂದರೆ ಅವರು ಸ್ಥಾಪಿಸಿದ ಅಥವಾ ಸಿದ್ಧ ಮಾದರಿಯ ಧರ್ಮ ಮತ್ತು ದೇವರ ಕಲ್ಪನೆಗಳಿಂದ ಹೊರತಾದವರು. ಅವರು ತಮ್ಮದೇ ದೇವರನ್ನು, ಧರ್ಮವನ್ನು ಸೃಷ್ಟಿಸಿಕೊಳ್ಳಬಲ್ಲವರು. ಬಸವಣ್ಣ ಅಂಥ ವಿಚಾರವಂತ ಭಕ್ತ ಶ್ರೇಷ್ಠರಾಗಿದ್ದವರು. ಬಸವಣ್ಣನವರ ಬಂಡಾಯಕ್ಕೆ ಅವರ ಗಾಢ ಭಕ್ತಿಯೇ ಮೂಲವಾಗಿತ್ತು ಎಂಬ ಸುಳಿವನ್ನು ಅವರ ವಚನಗಳು ನೀಡುತ್ತವೆ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ವೇಷದ ಹಿರಿಯರು, ಭಾಷೆಯ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದವರಲ್ಲದೆ ಮೆರೆದುದಿಲ್ಲ. ತಮ್ಮ ಮೆರೆದು ನಿಮ್ಮ ಮೆರೆದೆಡೆ ಕೊಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವರು. ಉದಾಹರಣೆಗೆ ಈ ವಚನವನ್ನೇ ನೋಡಿ. ಪಂಡಿತೋತ್ತಮರು, ವೈಖಾರಣೆಗಳೆಲ್ಲರೂ ಮೆರೆದಾಟವನ್ನು ಆಕ್ಷೇಪಿಸುವ ಬಸವಣ್ಣ ಶುದ್ಧ ಕ್ರಾಂತಿಕಾರಿ ಅಲ್ಲದಿದ್ದರೆ ಹಾಗೆ ಆ ಜನರನ್ನು ಎದುರು ಹಾಕಿಕೊಳ್ಳುವುದುಂಟೆ? ಅವರ ಈ ಪ್ರತಿರೋಧ ಹುಟ್ಟಿದ್ದು ಎಲ್ಲಿಂದ? ಕೂಡಲ ಸಂಗಮ ದೇವರೇ ಎಲ್ಲದರ ಹಿರಿಯ ಅನ್ನುವ ನಂಬಿಕೆಯಿಂದ, ಆ ಭಕ್ತಿಯಿಂದ ಗಣದ ಹಿರಿಮೆಯನ್ನು ಮೆರೆಸಬೇಕಾಗಿದ್ದಲ್ಲಿ ಪಂಡಿತೋತ್ತಮರು ತಮ್ಮ ಪ್ರತಿಭಾ ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಹೇಳುವಾಗ ಬಸವಣ್ಣನವರಿಗೆ ಈ ಗಣದ ಮಹಿಮೆ ತಿಳಿದಿರಬೇಕಲ್ಲವೇ? ಆ ತಿಳಿವು ಮೂಡಿದ್ದು ಭಕ್ತಿಯಿಂದಲೇ. ಹಾಗಾದರೆ ಬಸವಣ್ಣ ಭಕ್ತಿಯಲ್ಲಿ ಶರಣಾಗತರಾಗಲೇ ಇಲ್ಲವೇ? ಆಗಿಲ್ಲದೆ ಏನು? ಬಸವಣ್ಣ ಮಹಾಶರಣ. ಶರಣ ಬಸವಣ್ಣ ಮಾತ್ರವಲ್ಲ, ಇಡೀ ಶರಣ ಸಂಕುಲದ ಶರಣಾಗತಿ ಯಾರೋ ಬರೆದಿಟ್ಟ ಶಾಸ್ತ್ರದಂತೆ ಪೂಜೆಗೊಳ್ಳುವ 4 ಗೋಡೆಗಳ ಮಧ್ಯೆ ನೆಲೆ ನಿಂತ ವಿಗ್ರಹದ ದೇವರಿಗಿಲ್ಲ. ತರತಮದ ಸಂಪ್ರದಾಯಗಳಿಗಿಲ್ಲ. ಅವರ ಶರಣಾಗತಿ ತಮ್ಮ ಅಂಗೈ ಮೇಲಿನ ಇಷ್ಟಲಿಂಗದೆಡೆಗೆ. ಅವರ ಶರಣಾಗತಿ ತಾವು ಕಂಡುಕೊಂಡ ತಮ್ಮದೇ ಭಗವಂತನ ಎಡೆಗೆ. ಬಸವಣ್ಣನವರಂತೂ ತಮ್ಮ ಈ ಭಕ್ತಿಯನ್ನು ಮತ್ತೆ ಓರೆಗೆ ಒಡ್ಡಿಕೊಳ್ಳಲು ಬಯಸುತ್ತಿದ್ದರು. ಭಕ್ತಿ ಸುಭಾಷೆಯ ನುಡಿಯ ನುಡಿಯೇ, ನುಡಿದಂತೆ ನಡೆಯುವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು, ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನಂದಿ ನೀನೆಂದು ಹೋಗು ಕೂಡಲ ಸಂಗಮ ದೇವ ಎಂದು ತನ್ನನ್ನು ಪರೀಕ್ಷಿಸು ಎಂಬ ಸವಾಲನ್ನು ಹಾಕುತ್ತಿದ್ದರು ಬಸವಣ್ಣ. ತಮ್ಮ ಭಕ್ತಿಯಲ್ಲಿ ಕಿಂಚಿತ್ತಾದರೂ ಕಡಿಮೆಯಾದರೆ ಕರುಣೆ ತೋರದೆ ಮುಳುಗಿಸಿ ಕೈಬಿಟ್ಟು ಹೋಗು ಎಂದು ಕೂಡಲ ಸಂಗಮನಲ್ಲಿ ಬಗೆ ಭಿನ್ನ ಮಾಡಿದ್ದರು. ಭಕ್ತಿಯ ನಿಜಾರ್ಥ ಭಜನೆ. ಸದಾ ಇಷ್ಟ ದೈವವನ್ನು ಭಜಿಸದೇ ಭಕ್ತಿ. ಭಜಿಸುವುದೇ ಎಂದರೆ ಸ್ಮರಿಸುವುದು ಹೌದು, ತಡೆಯಿಲ್ಲದೆ ನಿರಂತರ ಸ್ಮರಣೆ. ಬಸವಣ್ಣನವರು ಇಷ್ಟದೇವ ಕೂಡಲ ಸಂಗಮ ದೇವ. ಅವರಿಗೆ ಪ್ರತಿಯೊಬ್ಬ ಮನುಷ್ಯರಲ್ಲೂ, ಪ್ರತಿಯೊಂದು ಜೀವ ಜಂತುವಿನಲ್ಲೂ, ಎಲ್ಲ ಜಡ ಚೇತನಗಳಲ್ಲೂ ಕಾಣುವನು. ಬಸವಣ್ಣನವರು ಈ ಜನಸಾಮಾನ್ಯರ ಒಡನಾಟ ಮತ್ತು ಅವರಿಗೆ ಸೇವೆ ಸಲ್ಲಿಸುವ ದಾರಿಯಾಗಿ ದಾಸೋಹವನ್ನು ನಡೆಸುವ ಮೂಲಕ ಸದಾ ತಮ್ಮ ಇಷ್ಟದೇವನ ಸಂಪರ್ಕದಲ್ಲಿರುವರು. ಹೀಗೆ
ಅವರಿತ ಜನಚಿಂತನೆಯಲ್ಲಿ ತೊಡಗಿದ್ದ ಅವರ ಸಾಧನೆಯನ್ನು ಸಾಧ್ಯವಾಗಿಸುವುದೇ ತಮ್ಮ ಸಾಧನೆ ಎಂದು ಬದುಕಿದ್ದ ಬಸವಣ್ಣ ಭಕ್ತಿಯ ಭಂಡಾರವೇ ಆಗಿದ್ದರು ಅನ್ನುವುದರಲ್ಲಿ ಅನುಮಾನವೇನಾದರೂ ಇದೆಯೇ?